ಇದಕ್ಕಿಂತ ಗ್ರಾಂತಕ ಸಿನಿಮಾ ಪೋಸ್ಟರ್ ನಡೀತಾ ಇದೆ. ಮೂರನೇ ಸಿನಿಮಾ ಇದಕ್ಕೆ ಮೇನ್ ಲೀಡ್ ಪುರುಷ ಕುಟುಂಬ ಮಾಡ್ತಾ ಇದ್ದಾರೆ. ನಮ್ಮ ರಘು ಮಾಡ್ತಾ ಇದ್ದಾರೆ, ವಾಸನ ಮಾಡಿದ್ದಾರೆ, ಸೆಕೆಂಡ್ ದೀಪೋರ್ ಮಾಡಿದ್ದಾರೆ, ಇನ್ನು ವಿದ್ಯುತ್ ಪೂಜಾ ಒಂದು ವೆಂಕಟೇಶ್ ಆರ್ಟಿಸ್ಟ್ ಮಾಡಿ ಸಿನಿಮಾ ಮಾಡ್ತಾ ಇದ್ದಾರೆ. ಇದೊಂದು ಆರ್ ಬೇಸು ಸಸ್ಪೆನ್ಸ್ ಅಂತ ಇದೆಲ್ಲ ಫುಲ್ ಘಟನೆ ನಡೆಯೋದು ಚಿಕ್ಕಮಗಳೂರಲ್ಲಿ. ಇದು ಒಂದು ಸಾಯಂಕಾಲ 6 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೆ ನಡೆಯುವಂಥ ಘಟನೆ ಆಗ್ತದೆ. ಆ ಘಟನೆಯಲ್ಲಿ ಮಂಜು ಅವರು ಮಾಡ್ತಾ ಕ್ಯಾರೆಕ್ಟರ್ ಮತ್ತು ಸಂಜು ಕುಮಾರ್ ಮಾಡ್ತಾ ಕ್ಯಾರೆಕ್ಟರಲ್ಲಿ ಒಂದು 7 ಎಲಿಮೆಂಟ್ಸ್ ಬರುತ್ತೆ. ಅಂದರೆ 6 ಗಂಟೆ ಈ ಜಾಗದಿಂದ ಆ ಜಾಗಕ್ಕೆ ಇಲ್ಲಿ ಹೋಗೋಷ್ಟಾಗಿ ಒಂದು 4 ಎಲಿಮೆಂಟ್ಸ್ ಬರುತ್ತೆ. ಆ ಎಲಿಮೆಂಟ್ಸ್ ಹೋಗಿ ಕಾಣಿಸುತ್ತೆ. ಇದು 6 ಹಾಯ್ ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಪೇಷನ್ಸ್ ಇಂದ ನಾನು ಬರೋವರೆಗೂ ಕಾದಿದ್ದು, ಇನ್ನೊಬ್ರು ಬರೋವರೆಗೂ ಕಾದಿದ್ದು. ಅಂದ್ರೆ ನೀವು ನಂಬರ್ ಪ್ಲೇಟ್ ನಿಮ್ಗೆಲ್ರಿಗೂ ಗೊತ್ತಿದ್ರೆ ಆಲ್ರೆಡಿ ಗೊತ್ತಾಗುತ್ತೆ. ಇಟ್ ಇಸ್ ಫ್ರಮ್ ಚಿಕ್ಕಮಗಳೂರು. ಸೊ ಚಿಕ್ಕಮಗಳೂರಿನಲ್ಲಿ ಇರುವಂತಹ ಒಂದು ನಂಬರ್ ಪ್ಲೇಟ್ ನ ಟೈಟಲ್ ಆಗಿ ಇಟ್ಕೊಂಡು ATM ಮಂಜು ಸರ್ ಹಾಗೆ ಮೋಹನ್ ಚಿಕ್ಕಿ ಸರ್ ಜೊತೆಯಾಗಿ ಇದ್ದು ಈ ಒಂದು ಸಿನಿಮಾನ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರು. ಇನ್ಫ್ಯಾಕ್ಟ್ ಈ ಸಿನಿಮಾ ನನಗೆ ಸಿಕ್ಕಿದ್ದು ಅಲ್ಲಿ ಕೊಟ್ಟಿದ್ದಾರಲ್ಲ ಶಶಿ ಅವರು, ಅವ್ರ ಸಿನಿಮಾದೊಂದು ಡಿಸ್ಕಷನ್ಗೆ ಅಂತ ನಾನು ಅವ್ರನ್ನ ಮೀಟ್ ಮಾಡೋದಕ್ಕೆ ಹೀರೋರನ್ನ ಮೀಟ್ ಮಾಡೋದಕ್ಕೆ ಅಂತ ಹೋಗಿದ್ದು. ಬಟ್ ಆ ಸಿನಿಮಾಗಿಂತ ಮುಂಚೆ ಇದು ಸೆಟ್ ಹೇಳ್ತಾ ಇದ್ದಿದ್ರಿಂದ ಈ ಸಿನಿಮಾ ನನಗೆ ಒಂದು ಅವಕಾಶ ಮಾಡಿಕೊಡ್ತು. ಥ್ಯಾಂಕ್ ಯು ಸೋ ಮಚ್ ಸರ್, ಮೋಹನ್ ಸರ್, ಮಂಜು ಸರ್, ಶಶಿ ಸರ್ ನನಗೆ ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಸರ್ ಹೇಳಾಗೆ ಒಂದು ರಾತ್ರಿಯಲ್ಲಿ ನಡೆಯುವಂತಹ ಘಟನೆ, ಇದರಲ್ಲಿ ಯಾರ್ಯಾರು ತೊಂದರೆ ಕೊಡ್ತಾರೆ, ಯಾರ್ಯಾರಿಗೆ ಒಳ್ಳೇದ್ ಮಾಡ್ತಾರೆ ಅಥವಾ ಏನೇನ್ ಕಾನ್ಸಿಕ್ವೆನ್ಸಸ್ ನ ಫೇಸ್ ಮಾಡ್ತಾರೆ ಅನ್ನೋಂಥದ್ದು ಕಂಪ್ಲೀಟ್ ಸಿನಿಮಾ ಆಗಿದೆ. ಅಂಡ್ ಬಹಳಷ್ಟು ಕಡಿಮೆ ಜನ ಆರ್ಟಿಸ್ಟ್ ನ ಇಟ್ಕೊಂಡು ಸಿನಿಮಾ ಮಾಡೋದು ಲೈಕ್ ಒಂದು ಚಾಲೆಂಜ್ ಅಂತಾನೆ ಹೇಳ್ಬೋದು. ಆ ಒಂದು ಚಾಲೆಂಜ್ ನ ಮೋಹನ್ ಸರ್ ತಗೊಳ್ತಿದ್ದಾರೆ. ಅಂಡ್ ಮುಂಜಾನೆ ಮಂಜು ಅವರು ನಮ್ಮ ಕ್ಯಾಮ್ರಾ ವರ್ಕ್ ಮಾಡ್ತಾ ಇದ್ದಾರೆ. ಅಂದ್ರೆ ನಾನು ಅವಾಗ ಒಂದು ಸಂಜೆ ಅಂತ ಕನ್ಫ್ಯೂಸ್ ಆಗಿ ಉಲ್ಟಾ ಪಲ್ಟಾ ಹೇಳ್ತಿರ್ತೀನಿ, ಅದಕ್ಕೆ ಅವ್ರು ಮುಖ ನೋಡ್ತಾ ಇದ್ದಾರೆ. ಸೊ ವೆರಿ ಕಂಪ್ಯಾಟಬಲ್ ಅಂಡ್ ತುಂಬಾ ಈಸಿ ಗೋಯಿಂಗ್ ಕ್ಯಾಮ್ರಾಮ್ಯಾನ್ ಅಂತ ಹೇಳ್ಬೋದು. ಅಂದ್ರೆ ಕ್ಯಾಶುಯಲ್ ಆಗಿ ನಾವು ಫೋನ್ ನಲ್ಲಿ ಸಡನ್ ಆಗಿ ಸೀಕ್ವೆನ್ಸ್ ಚೆನ್ನಾಗಿದೆ ಅಂತ ಇಮಿಡಿಯೇಟ್ ಆಗಿ ಶೂಟ್ ಮಾಡೋದಕ್ಕೆ ಹೇಗೆ ಫೋನ್ ನ ತಂದಿಟ್ಕೊಳ್ತೀವೋ ಆ ರೀತಿಯಾಗಿ ಅಷ್ಟು ಕಂಫರ್ಟಬಲ್ ಆಗಿ ಅವರು ಕ್ಯಾಮ್ರಾನ ಇಟ್ಕೊಂಡು ಓಡಾಡ್ತಿರ್ತಾರೆ. ಇದೇ ಲೊಕೇಶನ್ ಅಂತ ಫಿಕ್ಸ್ ಆದ್ಮೇಲೆ ಆ ಲೊಕೇಶನ್ ಅಲ್ಲಿ ಯಾವ ಆಂಗಲ್ ಆದ್ರೂ ಹಿ ವಿಲ್ ನಾಟ್ ಟೇಕ್ ಮೋರ್ ದೆನ್ 5-10 minutes. ಸೊ ಅಷ್ಟು ಫಾಸ್ಟ್ ಕ್ಯಾಮ್ರಾಮನ್ ಅವರು. ಸೊ ಶೂಟಿಂಗ್ ಕೂಡ ತುಂಬಾ ಫಾಸ್ಟ್ ಆಗಿ ಹೋಗುತ್ತೆ ಅಂತ ಹೇಳ್ಬೋದು. ಇಟ್ಸ್ ಗೋಯಿಂಗ್ ಟು ಬಿ ಅ ಗುಡ್ ಫಿಲ್ಮ್. ಓಕೆ, ನನ್ನ ಪಾತ್ರದ ಹೆಸರು ಅಂಕಿತಾ ಅಂತ. ಸೊ ಬೇಸಿಕ್ಲಿ ಸರ್ ಹೇಳಿದ್ರಲ್ಲ 6 ಗಂಟೆಗೆ ಶುರುವಾಗಿ ಅಂದ್ರೆ ಈವ್ನಿಂಗ್ 6 ಗಂಟೆಗೆ ಶುರುವಾಗಿ ಬೆಳಗ್ಗೆ 6 ಗಂಟೆ ಅಷ್ಟರಲ್ಲಿ ಎಂಡ್ ಆಗುವಂಥದ್ದು ಅಂತ. ಸೊ ಆ ಜರ್ನಿನಲ್ಲಿ ನಾನು ಇವ್ರನ್ನ ಮೀಟ್ ಮಾಡ್ತೀನಿ, ATM ಮಂಜು ಅವ್ರನ್ನ ಮೀಟ್ ಮಾಡ್ತೀನಿ. ಆ ಒಂದು ಪಾತ್ರ ಬಂದು ಅದೇ ಊರ್ನವ್ರಾಗಿರ್ತಾರೆ. ಸೊ ಸರ್ ಆಕ್ಚುಲಿ ರಿವೀಲ್ ಮಾಡಕ್ ಆಗಲ್ಲ ಇವಾಗಿದು. ಸೊ ನಾವಿಬ್ರು ಜರ್ನಿ ಮಾಡ್ತೀವಿ ಆ ಒಂದು ನೈಟ್ ದಾರಿನಲ್ಲಿ, ಒಂದು ಊರಿನಿಂದ ಇನ್ನೊಂದು ಊರಿಗೆ ಹೋಗುವಂತಹ ಒಂದು ಕಾಡ್ ದಾರಿನಲ್ಲಿ ಜರ್ನಿ ಮಾಡ್ತೀವಿ. ಸೊ ಆ ಜರ್ನಿನಲ್ಲಿ ಏನ್ ನಡೆಯುತ್ತೆ ಅನ್ನೋದೇ ಸಿನಿಮಾ ಆಗುತ್ತೆ. ಸೊ ಬೆಳಗ್ಗೆ ಅಷ್ಟೊತ್ತಿಗೆ ನಾನು ಊರ್ ಸೇರ್ತೀನಿ ಅಥವಾ ಅವ್ರು ಊರ್ ಸೇರ್ತಾರ ಅನ್ನೋದೇನೆ ವಿಷಯ. ಸರ್, ಮುಂದೆ ಕೊಟ್ಟಿರೋ ಎಲ್ಲ ಪತ್ರಮ ಮೋದಿಯವರಿಗೆ ನನ್ನ ವಂದನೆಗಳು. ನಿಮಗೆ ತುಂಬಾ ಕಾಯಿಸಿದ್ವಿ. ಡೈರೆಕ್ಟರ್ ಸರ್ ನಾವು ಶ್ರಮಿಸಬೇಕು. ನನ್ನ ಹೆಸರು ATM ಮಂಜು ಅಂತ. ಮೂಲತಃ ಚಿಕ್ಕಮಗಳೂರು ಹತ್ರ ಇದೇ ಮಂಗಳೂರು ಅಂತ ಊರು. ನಾನು ಈ ಫಿಲಮ್ ಜಾಗಿಗೆ ಇದೇ ಫಸ್ಟ್ ಎಂಟ್ರಿ ಕೊಡ್ತಿರೋದು. ನಾನು ಶಾಲೆ ಕಾಲೇಜಲ್ಲೆಲ್ಲ ನನಗೆ ಡ್ಯಾನ್ಸ್ ಅಂದ್ರೆ ನಾಟಕ ಮಾಡೋದು ಅದೆಲ್ಲ ನಂದು ಫೇವರು. ಇದು ನಾನು ಒಂದು ಚಿಕ್ಕಮಗಳೂರಲ್ಲಿ ಒಂದು 25 ವರ್ಷದ ಹಿಂದೆ ನಮ್ಮ ತಂದೆ ನಾನು ಚಮ್ಮನಗುಂಡಿ ಅಂತ ಇದೆ ಚಿಕ್ಕಮಗಳೂರಲ್ಲಿ. ಅಲ್ಲಿ ಒಂದು ಸತ್ಯ ಘಟನೆ. ಇದು ನಾನಾಗ PUC ಓದ್ತಿದ್ದೆ ಈ ಘಟನೆ ನಡೆದಾಗ. ಅದನ್ನ ಆಧಾರತೆ ಇಟ್ಕೊಂಡು ನಮ್ಮ ಡೈರೆಕ್ಟರ್ ಸಾಹೇಬರಿಗೆ ಹೇಳ್ಬಿಟ್ಟು ಇದನ್ನ ಸಿನಿಮಾ ಮಾಡೋಣ ಅಂತ ಹೇಳ್ಬಿಟ್ಟು ಹೇಳಿದ್ದಕ್ಕೆ ಅವ್ರು ಆಯ್ತು ಅಂತ ಸ್ಟೋರಿ ಮಾಡಿ ನಾವು ಸ್ಟೋರಿ ಮಾಡಿದ್ದೀವಿ. ಇದು ಆಕ್ಚುಲಿ ಸತ್ಯ ಘಟನೆ. ಇದು ಒಂದು ಆ ಕಡೆ ಒಂದು ಊರು ಇರುತ್ತೆ, ಈ ಕಡೆ ಒಂದು ಇರುತ್ತೆ, ಸೆಂಟ್ರಲ್ ಒಂದು ಕಾರ್ ಇರುತ್ತೆ, ಬಸ್ಸಿನ ವ್ಯವಸ್ಥೆ ಇರೋದಿಲ್ಲ. ನೀವು ವಾಕ್ಯದಲ್ಲೇ ಹೋಗ್ಬೇಕು. ಆ ಜರ್ನಿಲಿ ಏನಾಗುತ್ತೆ ಅನ್ನೋದೇ ಈ ಸಿನಿಮಾದ ಒಂದು ಕಥೆ. ಅದರಲ್ಲಿ ನಾವು ಸೇಫ್ ಆಗಿ ಬರ್ತೀನೋ ಇಲ್ಲ ಇಲ್ಲೋ ಅನ್ನೋದು ಇದ್ರದ್ದು ಸ್ಟೋರಿ. ಇದರಲ್ಲಿ ನಾನು
ಗಣೇಶ ಮೇಡಮ್ ಜೊತೆ ಪಾತ್ರ ಮಾಡ್ತಾ ಇದ್ದೀನಿ. ನಾನು ಹೊಸಬ, ನನಗೆ ಪಾತ್ರ ಮಾಡೋದಕ್ಕೆ ಅಷ್ಟು ಇದಿಲ್ಲ. ಇವ್ರ ಜೊತೆ ನಿಂತು ನಾನು ಕಲಿತಿದ್ದೀನಿ. ನಿಮ್ಮ ಸಹಕಾರ ಎಲ್ಲ ಇರಬೇಕು. ಈ ಮೂವಿಗೆ ನಾನೇ ಪ್ರೊಡ್ಯೂಸರ್ ಆಗಿ ಮತ್ತೆ ನಮ್ಮ ಸ್ನೇಹಿತರಾಗಿರುವಂತಹ ಸೋನಿಯಾ ರಾವತ್ ಅವರ ಪ್ರೊಡ್ಯೂಸರ್ ಆಗಿ ಇನ್ವೆಸ್ಟ್ ಮಾಡ್ತಿದ್ದಾರೆ. ಶೂಟಿಂಗ್ ಟೈಮಲ್ಲಿ ನಾನು ನಿಮಗೆ ಕೇಳ್ಕೊಡ್ತೀನಿ, ಒಂದು ಶೂಟಿಂಗ್ ಟೈಮಲ್ಲಿ ಎಲ್ಲೊಂದು ಟೀಮ್ ಅವರು ವ್ಯವಸ್ಥೆ ಮಾಡಿ ಒಂದು ಪಬ್ಲಿಸಿಟಿ ಮಾಡ್ಬೇಕಂತ ನಾನು ಮಾತು ಕೇಳ್ಕೊಡ್ತೀನಿ. ಹಾಗೆ ನಿಮ್ಮ ಸಹಕಾರ ನಮ್ಮ ಮೇಲೆ ಇರಬೇಕು. ನಾನು ಹೊಸಬ ಫಿಲಂ ಇಂಡಸ್ಟ್ರಿಗೆ ನನಗೆ ನಿಮ್ಮ ಸಪೋರ್ಟ್ ಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ. ಹಾಗೆ ನಮ್ಮ ಮಹೇಶ ಇತ್ತು, ಅವರು ನನ್ನ ರೆಫರ್ ಮಾಡಿರ್ತಾರೆ. ಮತ್ತು ATM ಮಂಜಣ್ಣ ಪ್ರೊಡ್ಯೂಸರ್ ಮೀಟ್ ಮಾಡಿಸಿ ನಿಮಗೆ ಈ ಸಿನಿಮಾ ಮಾಡೋಕ್ಕೆ ಚಾನ್ಸ್ ಕೊಡ್ತಿರ್ತಾರೆ. ಏನಪ್ಪ ಅಂದರೆ ಒಂದು ನೈಟಲ್ಲಿ ಘಟನೆ ಆಗಿರೋದ್ರಿಂದ ನನ್ನೊಂದು ಕ್ಯೂರಿಯಾಸಿಟಿ, ನಾವು ಸಿನಿಮಾ ನೋಡಿರ್ತೀವಿ, ನಾವು ಮಾಡಬೇಕಾದ್ರೆ ಯಾವ ಥರ ಇರ್ಬೋದು ಅಂತ ಒಂದು ಕ್ಯೂರಿಯಾಸಿಟಿಯಲ್ಲಿ ಸಿನಿಮಾ ಮಾಡ್ತಾ ಇರೋದು. ಮತ್ತು ನಮ್ಗೆ ಏನು ಬೇಕೋ ಎಕ್ವಿಪ್ಮೆಂಟ್ಸ್ ಎಲ್ಲ ಕೊಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಮೂಡ್ ಬರುತ್ತೆ. ಮತ್ತು ನೆಕ್ಸ್ಟ್ ಮೀಟ್ ಮಾಡೋಣ ಸರ್. ಥ್ಯಾಂಕ್ ಯು. ಎಲ್ಲ ಸ್ನೇಹಿತರು, ಕಲಾವಿದರು, ಅಭಿಮಾನಿಗಳಿಂದ ಈ ಸಿನಿಮಾದಲ್ಲಿ ನನಗೆ ಅವಕಾಶ ಕೊಡಿಸಿದಂತ ಮೊದಲನೇ ವ್ಯಕ್ತಿ ನಮ್ಮ ಮಹೇಶನಿಗೆ ನಾನು ಋಣಿಯಾಗಿದ್ದೇನೆ. ಮಹೇಶನ ಒಂದು ಮಾತು ಹೇಳಿದ್ದಕ್ಕೆ ಮೋಹನ ಸರಿ ಪನ್ನೀರಿಪ್ಪು ಮಾಡಿ ಅಂತ ಹೇಳಿ ನನಗೂ ಬೆಂಬಲ ಕೊಟ್ಟು ಮಾಡಿಸಿರೋದಕ್ಕೆ ಮೋಹನನಿಗೆ ಹಾಗೂ ನಿರ್ಮಾಪಕರಾಗಿರ್ತಕ್ಕಂಥ ಮಂಜಣ್ಣನವರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಫಸ್ಟ್ ಟೈಮ್ ಕಲಶ ಮೇಡಮ್ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಿದ್ದೀನಿ. ನೋಡಿದಾಗ ಚೂರು ಭಯ ಆಗುತ್ತೆ, ಆದ್ರೂ ಅಲ್ಲಿ ಸ್ಕ್ರೀನ್ ಶೇರ್ ಮಾಡಿದಾಗ ತುಂಬಾ ಸಪೋರ್ಟಿವ್ ಆಗಿರ್ತಾರೆ, ಖುಷಿ ಆಗುತ್ತೆ. ಇನ್ನ ಕ್ಯಾಮ್ರಾಮನ್ ಮಂಜಣ್ಣ ಬಗ್ಗೆ ಮಾತಾಡೋದ್ರೆ, ವೇಲು ಮಾಸ್ಟರ್ ಬಗ್ಗೆ ಮಾತಾಡಬೇಕು ಅಂದ್ರೆ 2-3 ಸಿನಿಮಾ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಆಗಿದೆ ನನಗೆ ಅವ್ರ ಜೊತೆ. ತುಂಬಾ ಒಳ್ಳೆ ಟೆಕ್ನಿಷಿಯನ್ಸ್, ತುಂಬಾ ಸಪೋರ್ಟಿವ್ ಆಗಿರೋ ಟೆಕ್ನಿಷಿಯನ್ಸ್. ಸೊ ಥ್ಯಾಂಕ್ ಯು ಅಂತ ನಾನು ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್. ಮಂಜು ಸರ್, ಡೈರೆಕ್ಟರ್ ಮೋಹನ್ ಸರ್, ನಮ್ಮ ವಿಶೇಷವಾಗಿ ನಮಸ್ತಾರೆ. ಎಲ್ಲಕ್ಕಿಂತ ನಮ್ಮ ಮಹೇಶ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳ್ಕೊಳ್ತಾ ಇದ್ದೀನಿ. ಕೇವಲ ಹೇಳ್ತೀನಿ ಸಿನಿಮಾ ಸರ್, ಒಂದು ಆ್ಯಕ್ಷನ್ ಸೀಕ್ವೆನ್ಸ್ ಹೇಳಿದ್ದಾರೆ, ಭಾಳ ಚೆನ್ನಾಗಿರೋದು. ಅದು ಕೂಡ ಯಾವ ಥರ ಏನಂತ ಕಂಪೋಸ್ ಮಾಡಬೇಕು ಎಲ್ಲ ಮಾಡಿದ್ದಾರೆ, ಆಲ್ರೆಡಿ ಮಾತಾಡಿದ್ದೀವಿ. ಒಂದು ಏರಿಯಲ್ ಐತೆ ಸರ್, ಏರಿಯಲ್ ರೋಪ್ ಐತೆ. ಒಂದು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಕೊಡಲಿಲ್ಲ ಸರ್, ಆ ಥರ ಒಂದು ಪ್ಲಾನ್ ಮಾಡಿದ್ದೀವಿ ಸರ್. ರೋಪ್ ಖಂಡಿತ ಮಾಡ್ತೀವಿ. ನೆಕ್ಸ್ಟ್ ಸಿಗ್ಬೇಕಾದ್ರೆ ಅದನ್ನ ಮಾಡಿ.